ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ರಾಯಲ್ಸ್ ಕೋಟೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಗೆದ್ದು ಬೀಗಿದ್ದಾರೆ. ಹೌದು, ಇಂದು ನಡೆದಿರತಕ್ಕಂತಹ ಜೈಪುರ್ ಸ್ಟೇಡಿಯಂನಲ್ಲಿ ಬೆಂಗಳೂರು ತಂಡ ಗೆದ್ದಿರುವಂತದ್ದು. ವೀಕ್ಷಕರೇ, ನಾವು ಮೊದಲೇ ಹೇಳಿದ್ವಿ, ಇವತ್ತಿನ ಪಂದ್ಯದಲ್ಲಿ ರಾಯಲ್ಸ್ ಕೋಟೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಗೆದ್ದೇ ಗೆಲ್ಲುತ್ತಾರೆ ಎಂಬುದರ ಬಗ್ಗೆ ಬಿಫೋರ್ ಮ್ಯಾಚ್ ನಾವು ಹೇಳಿದ್ವಿ. ಅದರಂತೆ ಇವತ್ತು ಬೆಂಗಳೂರು ತಂಡ ಗೆಲುವಿನ ಕೇಕೆಯನ್ನು ಹಾಕಿದೆ. ಆದ್ರೆ RCB ಗೆದ್ದದ್ದು ಹೇಗೆ? ಆ ಒಂದು 3 ಅಂಶಗಳಿಂದ RCB ಇವತ್ತು ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಹಾಗಾದ್ರೆ RCB ಗೆದ್ದದ್ದು ಹೇಗೆ ಎನ್ನುವಂತದ್ರ ಬಗ್ಗೆ ನಾವೊತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, RCB ಗೆ ಒಂದು ಪ್ಲಸ್ ಆಗಿರುವಂತದ್ದು ಟಾಸ್. ಮೊದಲಿಗೆ ಟಾಸ್ ಅನ್ನು ಜಯಿಸಿರ್ತಕ್ಕಂತಹ RCB ಬೌಲಿಂಗ್ ಅನ್ನ ಆಯ್ದುಕೊಳ್ತು. ಯಾಕಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಈಸಿ ಆಗುವಂತಹ ಪಿಚ್ ಜೈಪುರ್ ಪಿಚ್ ಆಗಿರುವ ಕಾರಣ ಬೌಲಿಂಗ್ ಅನ್ನ ಆಯ್ದುಕೊಂಡ್ರು ರಜತ್ ಪಾಟಿದಾರ್. ಈ ಒಂದು ಬೌಲಿಂಗ್ ಅನ್ನ ಆಯ್ದುಕೊಂಡಿರ್ತಕ್ಕಂತಹ ಸಮಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮತ್ತು ಸಂಜು ಸ್ಯಾಮ್ಸನ್ ಅವರು RCB ಬೌಲರ್ಸ್ಗೆ ಕಂಟಕವಾಗುವಂತಹ ಎಲ್ಲ ಒಂದು ಅಂಶವನ್ನ ಅವರು ತರ್ತಾರೆ, ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್. ಆದ್ರೆ ಅವರು 100 ಪಾರ್ಟ್ನರ್ಶಿಪ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಯಶಸ್ವಿ ಜೈಸ್ವಾಲ್ ಅವರು ಈ ಒಂದು ಸೀಸನ್ ಅಲ್ಲಿ ಅತ್ಯುತ್ತಮವಾಗಿರುವಂತಹ ಫಾರ್ಮ್ ನಲ್ಲಿ ಇರಲಿಲ್ಲ. ಹಾಗಾಗಿ ಅವರು ಕೂಡ ನಮ್ಮ RCB ವಿರುದ್ಧವೇ ಅಬ್ಬರಿಸಿದ್ರು. ತಾವು ಕೂಡ ಫಾರ್ಮ್ ಅನ್ನ ಕಂಡುಕೊಂಡ್ರು. 75 ರನ್ಗಳನ್ನ ಬಾರಿಸಿದ್ರು, 2 ಸಿಕ್ಸರ್ ಸಹಿತ 10 ಬೌಂಡರಿಗಳೊಂದಿಗೆ. ಇತ್ತ ಸಂಜು ಸ್ಯಾಮ್ಸನ್ ಅವರು ಸ್ಲೋ ಬ್ಯಾಟಿಂಗ್ ಮುಖಾಂತರ ಕೇವಲ 15 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಬಂದಿರತಕ್ಕಂತಹ ರಿಯಾನ್ ಪರಾಗ್ ಅವರು ಕೂಡ 30 ರನ್ಗಳನ್ನ ಬಾರಿಸ್ತಾರೆ ಮತ್ತು ಧ್ರುವ ಜುರೇಲ್ ಅವರು ಕೂಡ 35 ರನ್ಗಳನ್ನ ಬಾರಿಸ್ತಾರೆ. ನಂತರ ಬಂದಿರತಕ್ಕಂತಹ ಹೆಟ್ಮೇರ್ ಕೂಡ ಕೇವಲ 9 ರನ್ಗೆ ಔಟ್ ಆಗ್ತಾರೆ. ಹೀಗೆ ರಾಜಸ್ಥಾನದ ಒಂದು ಬ್ಯಾಟ್ಸ್ಮನ್ಗಳು ಹೆಚ್ಚಿನ ಒಂದು ರನ್ ಗಳಿಸಲು ಶಕ್ತವಾಗುವುದಿಲ್ಲ. ಯಾಕಂತಂದ್ರೆ ಪಿಚ್ ಆ ರೀತಿ ಇತ್ತು, ತುಂಬಾ ಸ್ಲೋ ಆಗಿ ಬಾಲ್ಗಳು ಬರ್ತಾ ಇದ್ದು. ಹಾಗಾಗಿ ಹೆಚ್ಚಿನ ಒಂದು ರನ್ ಗಳಿಸಲು ಒಂದು ರಾಜಸ್ಥಾನದ ಬ್ಯಾಟ್ಸ್ಮನ್ಗಳು ಪರದಾಡಿದ್ರು ಅಂತ ಹೇಳ್ಬೋದು. ಕೊನೆಗೆ 173 ರನ್ ಗಳಿಸುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡ. ಈ ಒಂದು ಗುರಿಯನ್ನ ಬೆನ್ನಹಟ್ಟಿರ್ತಕ್ಕಂತಹ ಬೆಂಗಳೂರು ತಂಡ ಅಬ್ಬರದಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎನ್ನುವುದರ ಹಾಗೆ ಫಿಲ್ ಸಾಲ್ಟ್ ಅವರ ಅಷ್ಟ ದಿಕ್ಕುಗಳಲ್ಲಿಯೂ ಜೈಪುರದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ ಗಟ್ತಾರೆ. RCB ಗೆಲುವನ್ನ ಕನ್ಫರ್ಮ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅವರು, ವೀಕ್ಷಕರೇ, ಒಂದನ್ನ ಗಮನಿಸಬೇಕು, ಜೈಪುರ್ ಪಿಚ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕೂಡ ತುಂಬಾ ಸ್ಲೋ ಆಗಿ ಪರಿಗಣಿಸಿತ್ತು. ಆದ್ರೆ ಫಿಲ್ ಸಾಲ್ಟ್ ಅವರು ನನ್ನ ಆಟ ನಾನು ಆಡ್ತೇನೆ ಎನ್ನುವಂಥದ್ದನ್ನ ಇಲ್ಲಿ ಎಕ್ಸಾಕ್ಟ್ ಆಗಿ ತಿಳಿಸಿಕೊಟ್ರು. ಯಾವುದೇ ಕನ್ಫ್ಯೂಸ್ ಆಗಲಿಲ್ಲ. ತಮ್ಮ ನೇರ ಶಾಟ್ ಗಳಿಗೆ ಮುಂದಾದ್ರು, ಹೊಡಿಬಡಿ ಆಟ ಕೇಳಿದ್ರು. 6 ಸಿಕ್ಸರ್ 5 ಬೌಂಡರಿಗಳೊಂದಿಗೆ 65 ರನ್ ಅನ್ನ ಚರ್ಚಿಸ್ತಾರೆ. ಆವಾಗಲೇ RCB ಗೆಲುವು ಕನ್ಫರ್ಮ್ ಆಗುತ್ತೆ, ಇವತ್ತು ಬೆಂಗಳೂರು ಗೆಲ್ಲುತ್ತೆಂದು. ನಂತರ ಬಂದಿರತಕ್ಕಂತಹ ಪಡಿಕಲ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ಬ್ಯಾಟಿಂಗ್ ಶೈಲಿಯನ್ನ ಮುಂದುವರಿಸ್ತಾರೆ. RCB ಮ್ಯಾನೇಜ್ಮೆಂಟ್ ಹೇಳಿ ಕಳಿಸಿತ್ತು ಅನ್ಸುತ್ತೆ. ಬಹುಶಃ ಪಡಿಕಲ್ ಅವರು ಕೂಡ ಉತ್ತಮವಾಗಿರ್ತಕ್ಕಂತಹ ಬ್ಯಾಟ್ ಅನ್ನು ಬೀಸ್ತಾರೆ, ಬೌಂಡರಿ ಸಿಕ್ಸರ್ ಗಳನ್ನ ನಡ್ತಾರೆ. ಅತ್ತ ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಲೇಬೇಕು. ವಿರಾಟ್ ಕೊಹ್ಲಿ ಅವರು ಕೂಡ 50 ಬಾರಿಸ್ತಾರೆ. 100 ಸೆಂಚುರಿ ಅಂದ್ರೆ 100 ಹಾಫ್ ಸೆಂಚುರಿಯನ್ನು ಬಾರಿಸ್ತಾರೆ. ಅಂದ್ರೆ ಓವರ್ ಆಗಿ T20 ಕ್ರಿಕೆಟ್ ನಲ್ಲಿ 100 ಹಾಫ್ ಸೆಂಚುರಿಯನ್ನು ಬಾರಿಸಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಅವರು ಕೂಡ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರ್ತಾರೆ. ಮೊದಲಿಗೆ ಡೇವಿಡ್ ವಾರ್ನರ್ ಅವರು ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಉತ್ತಮವಾಗಿರ್ತಕ್ಕಂತಹ ಫಾರ್ಮ್ ಅನ್ನ ಮುಂದುವರಿಸ್ತಾರೆ. ಇದು ಕೂಡ ಸಾಕಷ್ಟು RCB ಫ್ಯಾನ್ಸ್ಗೆ ಖುಷಿಯ ವಿಚಾರ. ಕೊನೆಗಳಿಗೆಯಲ್ಲಿ RCB ಗೆಲುವಿನ ನಾಗಾಲೋಟವನ್ನ ಮುಂದುವರಿಸುತ್ತೆ. ತವರಿನ ಅಂಗಳದಲ್ಲಿ 2 ಮ್ಯಾಚ್ ಸೋತಿರಬಹುದು, ಆದರೆ ತವರಾಚೆಗಿನ ನಡೆದಿರತಕ್ಕಂತಹ ಪಂದ್ಯದಲ್ಲಿ 4 ಪಂದ್ಯಗಳನ್ನ ಗೆದ್ದಿದೆ RCB. ಮುಂದಿನ ಪಂದ್ಯ ಪಂಜಾಬ್, ಅದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿದೆ. ಇವತ್ತು ಸಖತ್ ಖುಷಿಯಾಗಿದ್ದಾರೆ RCB ಫ್ಯಾನ್ಸ್. ಇದೇ ಒಂದು ಗೆಲುವನ್ನ ಮುಂದುವರಿಸಲಿ ಎಂಬುದು RCB ಫ್ಯಾನ್ಸ್ ಹಾರೈಕೆ. ಹೀಗೆ RCB ಇವತ್ತು ಮೊದಲೇದು ಟಾಸ್ ವಿನ್ ಆಗಿರೋದು, ಸೆಕೆಂಡ್ ಫಿಲ್ ಸಾಲ್ಟ್ ಅವರ ಅಬ್ಬರದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅನ್ನು ಆಯ್ದುಕೊಂಡು ಬೇಗನೆ ರಾಜಸ್ಥಾನ್ ತಂಡವನ್ನ ಕಟ್ಟಿ ಹಾಕಿರೋದು. ಈ 3 ಅಂಶಗಳಿಂದ ಇವತ್ತು RCB ಗೆದ್ದಿದೆ. ಅಂಕಪಟ್ಟಿಯಲ್ಲಿ 8 ಸ್ಥಾನಗಳನ್ನ ಭದ್ರಪಡಿಸಿಕೊಂಡಿದೆ. ಮತ್ತಷ್ಟು IPL ನ ವಿಶೇಷ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ತೆ.